ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರದ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹುಲಿ ಮಂಜುನಾಥ್ ಜೋಗಿ ರಾಜ್ಯಶಾಸ್ತ್ರ ಉಪನ್ಯಾಸಕರು ಅರೆಕಾಲಿಕ 1 ವರ್ಷ ಅತಿಥಿ ಉಪನ್ಯಾಸಕನಾಗಿ ನಾನು 20 ವರ್ಷ ವಿವಿಧ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. 2004-5ನೇ ಸಾಲಿನಿಂದ 8 ಗಂಟೆ ಅವಧಿಗೆ ಏನು ಪಾಠ ಮಾಡ್ತಾಯಿದ್ವಿ ನಾವು ಉಪನ್ಯಾಸಕರು, ಅದು 2021ರಲ್ಲಿ 15 ಗಂಟೆಗೆ ಹೆಚ್ಚುವರಿ ಆಗ್ತದೆ. ಈ ಮುಖಾಂತರವಾಗಿ ವಿವಿಧ ಕಾಲೇಜುಗಳಲ್ಲಿ ಏನು 430 ಸರ್ಕಾರಿ ಪದವಿ ಕಾಲೇಜುಗಳಿದ್ದಾವೆ, ಆ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಣೆ ಮಾಡೋದಕ್ಕೆ ಸರಿಸುಮಾರು 10,000-11,000 ಅತಿಥಿ ಉಪನ್ಯಾಸಕರನ್ನು ಇಲ್ಲಿ ನೇಮಕ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದರೆ ಇವರು ಇಂದಿನಿಂದನೂ ಕೂಡ ನಿರಂತರವಾಗಿ ಅತಿಥಿ ಉಪನ್ಯಾಸಕರನ್ನು, ಅರೆಕಾಲಿಕ ಉಪನ್ಯಾಸಕರನ್ನು, ಸ್ಟಾಪ್ ಗ್ಯಾಪ್ ಉಪನ್ಯಾಸಕರನ್ನು ನೇಮಕ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಪ್ರತಿ ವರ್ಷ ಇವರನ್ನು ಅವರ ಒಂದು ಸರ್ವೀಸ್ ಬೇಸಿಸ್ ಮೇಲೆ ಮುಂದುವರ್ಸ್ಕೊಂಡು ಬಂದಿರತಕ್ಕಂಥದ್ದು. ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ವರ್ಷಕ್ಕೊಮ್ಮೆ ಅಥವಾ 2 ವರ್ಷಕ್ಕೊಮ್ಮೆ ಮಾತ್ರ ಅವರು ಈ 2021ರ ನಂತರ ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡಿರ್ತಕ್ಕಂಥದ್ದು. ಅದಕ್ಕಿಂತ ಮುಂಚೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಅಂತಕ್ಕಂಥದ್ದು ಇರಲಿಲ್ಲ. ವರ್ಷ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಅವನನ್ನು ಯಾವ ಕಾಲೇಜಿಗೆ ಅವನಿಗೆ ಲಿಸ್ಟ್ ಮಾಡ್ತಾರೋ ಆ ಕಾಲೇಜಿಗೆ ಹೋಗಿ ಅವನು ರಿಪೋರ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಹೀಗೆ ಕರ್ನಾಟಕದ ಕಾಲೇಜು ಶಿಕ್ಷಣ ಇಲಾಖೆ ಸಂಪೂರ್ಣವಾಗಿ ಇವತ್ತು ಡಿಪೆಂಡ್ ಆಗಿರ್ತಕ್ಕಂಥದ್ದು ಅತಿಥಿ ಉಪನ್ಯಾಸಕರ ಮೇಲೆ. ಆದರೆ ಅತಿಥಿ ಉಪನ್ಯಾಸಕರಿಗೆ 10,500 ಉಪನ್ಯಾಸಕರಿಗೆ ಇವರು ಕೊಡ್ತಕ್ಕಂಥ ವೇತನ 1 ವರ್ಷಕ್ಕೆ ಜುಜುಬಿ 220-250 ಕೋಟಿ. ಅದೇ ಸರಿಸುಮಾರು 5,500ದಿಂದ 6,000 ಜನ ಏನು ಕಾಯಂ ಉಪನ್ಯಾಸಕರಿದ್ದಾರೆ, ಆ ಉಪನ್ಯಾಸಕರ ಜೊತೆಗೆ ಖಾಸಗಿ ಕಾಲೇಜಿನ 1,500 ಉಪನ್ಯಾಸಕರು ಏನಿದ್ದಾರೆ, ಇವರಿಗೆ 1 ವರ್ಷಕ್ಕೆ ಇವರು ಕೊಡ್ತಾ ಇರ್ತಕ್ಕಂಥ ವೇತನ 800 ಕೋಟಿಯಿಂದ 1,200 ಕೋಟಿ. ಇದರ ಜೊತೆಗೆ UGC ಕೂಡ ಪ್ರತ್ಯೇಕವಾಗಿ ಇವರಿಗೆ 70% ವೇತನವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಅಂದರೆ ಇಲ್ಲಿ ರಾಜ್ಯ ಸರ್ಕಾರದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊರೆ ಅತಿಥಿ ಉಪನ್ಯಾಸಕರಿಂದ ನಯಾ ಪೈಸೆ ಬೀಳೋದಿಲ್ಲ. 20 ವರ್ಷಗಳಿಂದ ಹಾಲಿ ಕಾರ್ಯನಿರ್ವಹಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಅತಿಥಿ ಉಪನ್ಯಾಸಕರು ಅತಿ ಹೆಚ್ಚು ಆದಾಯವನ್ನು, ಉಳಿತಾಯವನ್ನು, ರಾಜ್ಯ ಸರ್ಕಾರದ ತೆರಿಗೆಯನ್ನು ಉಳಿಸ್ಕೊಟ್ಟಿರ್ತಕ್ಕಂಥದ್ದು, ಉನ್ನತ ಶಿಕ್ಷಣವನ್ನು ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಆ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಬಂದಿರತಕ್ಕಂಥ ಒಂದು ಕಾರಣದಿಂದ ಇವತ್ತು UGC ಇಡೀ ವಿಶ್ವದಲ್ಲಿ ಏನಿವತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಶಿಕ್ಷಣಕ್ಕೆ ಸರಿಸಮಾನವಾಗಿರ್ತಕ್ಕಂಥ ಒಂದು ಪೈಪೋಟಿಯನ್ನು ಕೊಡ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಮ್ಮ ಭಾರತದಲ್ಲಿ ನಾವು ತಯಾರು ಮಾಡ್ತಾ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮಾತ್ರ 20 ವರ್ಷ ಪಾಠ ಮಾಡಿರ್ತಕ್ಕಂಥ ಅತಿಥಿ ಉಪನ್ಯಾಸಕರನ್ನು ಏಕಾಏಕಿ ಒಂದು ಸಿಂಗಲ್ ಬೆಂಚು ಹಾಗೂ ಇನ್ನೊಂದು ಡಬಲ್ ಬೆಂಚ್ ಕೋರ್ಟ್ ಆದೇಶ ಅಂತೇಳಿ ನೆಪ ಮಾಡಿ ಹೈಕೋರ್ಟ್ ಜಡ್ಜ್ಗಳ ತೀರ್ಪನ್ನೇ ಇವರು ತಪ್ಪಾಗಿ ಪರಿಭಾವನೆ ಮಾಡಿಕೊಂಡು ಅದನ್ನು ಟಿಶ್ಯೂ ಪೇಪರ್ ಥರ ಟ್ರೀಟ್ ಮಾಡಿಕೊಂಡು ಆ ಒಂದು ಜಡ್ಜ್ಗಳಿಗೆ ಗೌರವವನ್ನು ಕೊಡದೆ, ಬೆಲೆಯನ್ನು ಕೊಡದೆ, ಅದನ್ನು ಸರಿಯಾಗಿ ಜಾರಿಗೊಳಿಸದೆ, ಅದನ್ನು ಸರಿಯಾಗಿ ಅನ್ವಯ ಮಾಡದೆ ಏಕಾಏಕಿ ಅತಿಥಿಗಳ ಮೇಲೆ ಇದನ್ನು ಜಾರಿ ಮಾಡಿರ್ತಕ್ಕಂಥದ್ದು. ನೋಡಿ, UGC ನಿಯಮಗಳನ್ನು ಇವರು ಯಾವ ರೀತಿ ಅರ್ಥ ಮಾಡ್ಕೊಂಡವ್ರೆ, ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರಾಗಿರಲಿ, ಸಚಿವರಾಗಿರಲಿ, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಉಪನ್ಯಾಸಕರು, ವಿಶೇಷ ಅಧಿಕಾರಿಗಳಾಗಿ ಏನಿದ್ದಾರೆ ಅವರೆಲ್ಲರೂ ಕೂಡ ಬೇರೆ ಬೇರೆ ಕಾಲೇಜುಗಳಲ್ಲಿ UGC ಸ್ಯಾಲರಿ ತೆಗೆದುಕೊಳ್ತಕ್ಕಂಥವ್ರು. ಆದರೆ ಅವರೆಲ್ಲರೂ ಕೂಡ ಬಂದು ಇಲ್ಲಿ ಏನು ಮಾಡ್ತಾಯಿದ್ದಾರೆ, ಸ್ಪೆಷಲ್ ಆಫೀಸರ್ ಅಂತೇಳಿ ಗುಮಾಸ್ತನ ಕೆಲಸ ಮಾಡಿ ಇವರು UGC ಸ್ಯಾಲರಿ ತೆಗೆದುಕೊಳ್ತಾವ್ರೆ. UGC ವೇತನ ತಗೊಳ್ಬೇಕು ಅಂದರೆ ಅವನು ವಾರಕ್ಕೆ 16 ಗಂಟೆ ಪಾಠ ಮಾಡಬೇಕು. ಅತಿಥಿ ಉಪನ್ಯಾಸಕರು 2021ರಿಂದ ವಾರಕ್ಕೆ 15 ಗಂಟೆ ಪಾಠ ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ಕಾಯಂ ಉಪನ್ಯಾಸಕರು ಇನ್ನು 1 ಗಂಟೆ ಹೆಚ್ಚಿಗೆ 16 ಗಂಟೆಯನ್ನು ಪಾಠವನ್ನು ಮಾಡ್ತಾಯಿದ್ದಾರೆ. ಹಾಗಾದರೆ ಕಾಯಂ ಮತ್ತು ಅತಿಥಿ ಉಪನ್ಯಾಸಕರು ಇಲ್ಲಿ ಸರಿಸಮಾನರು ತಾನೆ. ಆನಂತರ ಕಾಯಂ ಉಪನ್ಯಾಸಕರು ಏನು ಆಯ್ಕೆ ಆಗ್ತಾರೆ, ಅವ್ರಿಗೆ ಆಯ್ಕೆಯಾದ ನಂತರ 60 ವರ್ಷದವರೆಗೆ ಅವ್ರಿಗೆ ಸೇವೆಯನ್ನು ಕಾಯಂ ಅಂತೇಳಿ ಕರಿತಕ್ಕಂಥದ್ದು. ಅದಕ್ಕಿಂತ ಮುಂಚೆ 2 ವರ್ಷ ತರಬೇತಿ ಅವಧಿ ಅಂತೇಳಿ ಕರಿತಕ್ಕಂಥದ್ದು. ಆದರೆ ಅತಿಥಿಗೆ ಇಲ್ಲಿ ಏನಾಗಿದೆ, ಪ್ರತಿ ವರ್ಷ ಅವರನ್ನು ತೆಗೆದುಕೊಳ್ತಾರೆ. ಆದರೆ ಹೊಸದಾಗಿ ಯಾರನ್ನೂ ತೆಗೆದುಕೊಳ್ಳಲ್ಲ. ಈಗಾಗಲೇ ಯಾರು ಹಿಂದಿನ ವರ್ಷ ಕಾರ್ಯನಿರ್ವಹಣೆ ಮಾಡಿದ್ರು ಅವ್ರಿಗೂ ಕೂಡ ವೇಟೇಜನ್ನು ಕೊಟ್ಟು ಪ್ರತಿ ವರ್ಷಕ್ಕೆ 3 ಅಂಕಗಳನ್ನು ಕೊಟ್ಟು ಅವರನ್ನು ಮುಂದುವರ್ಸ್ಕೊಂಡು ಬಂದಿರತಕ್ಕಂಥದ್ದು. ಅಂದಮೇಲೆ ಇವ್ರು ಹೆಂಗೆ ತಾತ್ಕಾಲಿಕ ಆಗ್ತಾರೆ, ಇವ್ರು ಹೆಂಗೆ ಟೆಂಪ್ರರಿ ಆಗ್ತಾರೆ, ಇವ್ರು ಹೆಂಗೆ ಅತಿಥಿ ಆಗ್ತಾರೆ? ಕಾಯಂ ಉಪನ್ಯಾಸಕರ ರೀತಿ 16 ಗಂಟೆ ಜೊತೆಗೆ ಇವರು 15 ಗಂಟೆ ಪಾಠ ಮಾಡೋದ್ರಿಂದ, ವಾರ ಪೂರ್ತಿ ಕಾಲೇಜಿಗೆ ಬರೋದ್ರಿಂದ ಇವರೂ ಕೂಡ ಕಾಲೇಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನಿತರ ಎಲ್ಲ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿಯುತೆಯಿಂದ ನಿರ್ವಹಣೆ ಮಾಡೋದ್ರಿಂದ ಇವರನ್ನು ತಾತ್ಕಾಲಿಕರು, ಇವರು ಅನರ್ಹರು ಅಂತ ಕರೆಯೋದಕ್ಕೆ ಯಾವ ಕಾನೂನು, ಯಾವ ಆದೇಶ, ಯಾವ ವಿಧೇಯಕ ನಿಮ್ಗೆ ಹೇಳುತ್ತೆ? ದಯವಿಟ್ಟು ನಿಮಗೆ ಉತ್ತರ ಕೊಡಬೇಕು. ಅದೇ ರೀತಿಯಾಗಿ
ಯು ಜಿ ಸಿ ಅರ್ಹತೆ ಅಂತ ಮಾತಾಡ್ತಾ ಇದ್ದಾರೆ ಈಗಾಗಲೇ 2024 ಜನವರಿ 2ನೇ ತಾರೀಕಿಂದ ಇವತ್ತಿನವರೆಗೂ ಕೂಡ ಸರಿಸುಮಾರು ಕಾಲೇಜು ಶಿಕ್ಷಣ ಇಲಾಖೆ 25ರಿಂದ 30 ಆದೇಶಗಳನ್ನು ಕೇವಲ ಅತಿಥಿ ಉಪನ್ಯಾಸರು ಅಂತ ಏನು ಕರೀತಾರೆ ಇವ್ರಿಗೆ ಸಂಬಂಧಪಟ್ಟಂಗೆ ಓಡಿಸಿದೆ. ಇದರಲ್ಲಿ 40ಕ್ಕಿಂತ ಹೆಚ್ಚು ಕಂಡೀಷನ್ಸ್ಗಳನ್ನು ಹಾಕಿದೆ. ಆ ಮುಖಾಂತರವಾಗಿ ಇವರನ್ನು ಎಷ್ಟು ಅಣಿಬೇಕು, ಎಷ್ಟು ಕಿರುಕುಳ ಕೊಡಬೇಕು, ಇವ್ರಿಗೆ ಎಷ್ಟು ತೊಂದರೆ ಮಾಡಬೇಕು, ಇವ್ರನ್ನ ಎಷ್ಟು ಬೇಗ ಒದ್ದು ಆಚೆ ಆಗ್ತೀವಿ ಅಂತಕ್ಕಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು, ಅಷ್ಟೆಲ್ಲವನ್ನು ಕೂಡ ಮಾಡ್ಕೊಂಡು ಬಂದವ್ರೆ. ಉನ್ನತ ಶಿಕ್ಷಣ ಸಚಿವರು ಕಳೆದ ವರ್ಷ ಹೇಳ್ತಾರೆ, ನೋಡ್ರಪ್ಪ 23/6/2025ಕ್ಕೆ ಸಂಬಂಧಪಟ್ಟಂಗೆ ಏನು ನವೆಂಬರ್ 5ನೇ ತಾರೀಕಿಗೆ ಜಡ್ಮೆಂಟ್ ಬರುತ್ತೆ, ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಅವ್ರು ಹೇಳ್ತಾರೆ ಯು ಜಿ ಸಿ ನಾಮ್ಸನ್ನು ಫಾಲೋ ಮಾಡಿ ಅಂತೇಳಿ. ಆ ಒಂದು ಕಾರಣಕ್ಕೆ ನಾವೇನು ಮಾಡ್ತೀವಿ, ನಿಮ್ಮನ್ನು ತೆಗಿತೀವಿ ಅಂತೇಳಿ. ಅದಕ್ಕೆ ನಾವೇನು ಮಾಡ್ತೀವಿ, ಕೋರ್ಟ್ಗೆ ಹೋಗ್ತೀವಿ, ನೀವೇ ಕೋರ್ಟ್ಗೆ ಹೋಗಿ ಅಂತೀವಿ. ಅವಾಗ ಅವ್ರೇನು ಹೇಳ್ತಾರೆ, ನಾವು ನಿಮ್ಮ ಪರ ಕೋರ್ಟ್ಗೆ ಹೋಗಿದ್ದೀವಿ, ನಾವೊಬ್ಬರೇ ಕೇಳಬೇಕಲ್ಲ, ನೀವು ಕೂಡ ಬನ್ನಿ ನಮ್ಮ ಪರವಾಗಿ ಅಂತಾರೆ. ಉನ್ನತ ಶಿಕ್ಷಣ ಸಚಿವರ ಮಾತಿಗೆ ಬೆಲೆ, ಗೌರವ, ತೂಕ ಎಲ್ಲವನ್ನೂ ಕೊಟ್ಟು ನಾವು ಕೋರ್ಟ್ಗೆ ಹೋದ್ಮೇಲೆ ಅವ್ರು ಏನು ಹೇಳ್ತಾರೆ, ನನ್ನ ವಿರುದ್ಧ ನೀವು ಕೋರ್ಟ್ಗೆ ಹೋಗಿದ್ದೀರಾ ಅಂತಾರೆ. ಆದರೆ ಅವ್ರು ಕೋರ್ಟ್ಗೆ ಹೋದ್ರು ಏನು ಅನರ್ಹ ಅಂತ ಕರೀತಾರೆ, ಅವರನ್ನು ನಾನು ನೇಮಕ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ ಖಂಡಿತ ಅಲ್ಲ. ಯಾವ ಸಬ್ಜೆಕ್ಟ್ನಲ್ಲಿ ನೆಟ್ಟು ಸ್ಲೆಟ್ಟು PhD ಆಗಿಲ್ಲದೆ ಇರ್ತಕ್ಕಂಥ ಒಂದು ಕ್ಯಾಂಡಿಡೇಟ್ಗಳು ಇಲ್ವೋ ಅಲ್ಲಿ ನನಗೆ ಈ ಒಂದು ಅವರೇ ಹೇಳ್ತಕ್ಕಂಥ ಅನರ್ಹರು ಅಂತಕ್ಕಂಥನ್ನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ ಕೋರ್ಟ್ಗೆ ಹೋಗ್ತಾರೆ. ಆದರೆ ಇಲ್ಲಿ ಸಾರ್ವಜನಿಕವಾಗಿ ಸದನದಲ್ಲಿ ಬಹಿರಂಗವಾಗಿ ಘಂಟಾಘೋಷವಾಗಿ ಸುಳ್ಳನ್ನು ಹೇಳಿರ್ತಕ್ಕಂಥದ್ದು. ಕೇವಲ ಯು ಜಿ ಸಿ ನಿಯಮಗಳು ಅಂತೇಳಿ ಮಾತಾಡ್ತಿದ್ದೀರಿ. ನೋಡಿ, ಪ್ರತಿ ವರ್ಷ PGಗೆ ಸೇರ್ಕೊಳ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ನೆಟ್ಟು ಸ್ಲೆಟ್ಟು ಬರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತಾಯಿದೆ. ಅವ್ರು ಏನಾದ್ರೂ ಕೂಡ ನೆಟ್ಟು ಸ್ಲೆಟ್ಟು ಆದ ತಕ್ಷಣ ವಿತೌಟ್ PG ಆಗ್ದಲೇ ಅವನಿಗೆ ನೀವು ಏಕಾಏಕಿ ಪ್ರಿನ್ಸಿಪಾಲ್ ಪೋಸ್ಟ್ ಕೊಟ್ಬಿಡ್ತೀರಾ, ಅಸಿಸ್ಟೆಂಟು ಅಸೋಸಿಯೇಟ್ ಲೆಕ್ಚರ್ ಪೋಸ್ಟನ್ನು ಕೊಟ್ಬಿಡ್ತೀರಾ? ಇಲ್ಲವಲ್ಲ. ಅವ್ರಿಗೇನು ಹೇಳ್ತೀರಿ ನೀವು, 2 ವರ್ಷ PG ಕಂಪ್ಲೀಟ್ ಮಾಡ್ಕೊಂಡು ಬಂದರೆ ಮಾತ್ರ ನಿಮ್ಮ ನೆಟ್ಟು ಅಥವಾ ಸ್ಲೆಟ್ಗೆ ವ್ಯಾಲಿಡಿಟಿ ಸಿಗುತ್ತೆ, ಇಲ್ಲ ಅಂದರೆ ಇಲ್ಲ ಅಂಥೇಳಿ. ಮತ್ತು ಯಾವುದ್ರಿ ಸ್ವಾಮಿ ಅಲ್ಟಿಮೇಟು, PGನ ನೆಟ್ಟು ಸ್ಲೆಟ್ಟ ಯಾವುದಾದ್ರೂ ಒಂದು ಕ್ಲಾರಿಟಿಯಾಗಿ ಸರಿಯಾಗಿ ಗೊಂದಲ ಬಿಟ್ಟು ಆಚೆಗೆ ಬನ್ನಿರಿ. ನಿಮ್ಮ ಜವಾಬ್ದಾರಿ ಏನು ಅಂತ ತಿಳ್ಕೊಳ್ರಿ, ಕಾನೂನು ಯಾವುದು ಅಂತೇಳಿ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಯಾವ ರೀತಿ ನೀವೆಲ್ಲರೂ ಕೂಡ ಈ ಒಂದು ಇಲಾಖೆಗೆ ಬಂದು ಅಧಿಕಾರಿಗಳು ಅಂತೇಳಿ ಕೆಲಸ ಮಾಡ್ತಾಯಿದ್ದೀರಿ, ಸರಿಯಾಗಿ ಯು ಜಿ ಸಿ ನಿಯಮಗಳನ್ನು ತಿಳ್ಕೊಳ್ರಿ. ಅವಾಗಲಾದರೂ ಕೂಡ ಗೊತ್ತಾಗುತ್ತೆ. ನಿಮಗೆ ಗೊತ್ತಾಗಲಿಲ್ವಾ, ಬರ್ರಿ ನಾನು ಹೇಳ್ಕೊಡ್ತೀನಿ ನಿಮಗೆ. 20 ವರ್ಷ ನಾನು ಪಾಠ ಮಾಡಿರ್ತಕ್ಕಂಥದ್ದು. 20 ವರ್ಷದಲ್ಲಿ ನಾನು ಎಷ್ಟು ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ನಿಲ್ಲಿಸಿದ್ದೀನಿ. ಅವರೆಲ್ಲರೂ ಕೂಡ ಇವತ್ತು ನನ್ನ ಸಹೋದ್ಯೋಗಿಗಳಾಗಿ ಬಂದು ನನ್ನ ಜೊತೆ ನಿಂತವ್ರೆ ಅಂದರೆ ಇದು ನನ್ನ ಪಾಠ ಮಾಡಿರ್ತಕ್ಕಂಥ ಸಾಮರ್ಥ್ಯ, ನನ್ನ ಶಕ್ತಿ. ಆ ಮುಖಾಂತರವಾಗಿ ನನ್ನ ವಿದ್ಯಾರ್ಥಿಗಳನ್ನು ಇವತ್ತು ನಾನು ಸಹೋದ್ಯೋಗಿಗಳನ್ನಾಗಿ ಮಾಡ್ಕೊಂಡು ಬಂದಿದ್ದೀನಿ ಅಂದಮೇಲೆ ಇವತ್ತು ನೀನು ನನಗೆ ಹೇಳ್ತೀಯ ನೀನು LGBT ಇಲ್ಲ ಅಂಥೇಳಿ, ಅನರ್ಹ ಅಂಥೇಳಿ, ನಾಲಾಯಕ್ ಅಂಥೇಳಿ. ಇದೇನು ಕೊಡ್ತಕ್ಕಂಥದ್ದು ಗೌರವ? ಭಾರತದ ಒಬ್ಬ ನಾಗರಿಕನಾಗಿ, ಭಾರತದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಪ್ರಜೆಯಾಗಿ ಒಂದು ಜವಾಬ್ದಾರಿಯುತ ಪೌರತ್ವವನ್ನು ಪಡ್ಕೊಂಡಿರ್ತಕ್ಕಂಥವನು, ರಾಜ್ಯಶಾಸ್ತ್ರವನ್ನು ಬೋಧನೆ ಮಾಡ್ತಕ್ಕಂಥವನು, ಕಾನೂನನ್ನು ತಿಳ್ಕೊಂಡಿರ್ತಕ್ಕಂಥವನು, ಸಂವಿಧಾನಕ್ಕೆ ಬದ್ಧವಾಗಿ ನಡ್ಕೊಳ್ತಾ ಇರ್ತಕ್ಕಂಥವನು ಆಗಿರ್ತಕ್ಕಂಥವ್ರನ್ನ ನನ್ನನ್ನು ನೀವು ಏಕಾಏಕಿ ಅನರ್ಹ ಅಂತ ಕರೆಯೋದಕ್ಕೆ ಏನು ರೀ ನಿಮ್ಗೆ ಹಕ್ಕಿದೆ? ಯಾರಿಗೆ ಕೊಟ್ಟೋ ನಿಮ್ಗೆ ಅಧಿಕಾರವನ್ನು? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದನ್ನು ನೀವು ಸರ್ವಾಧಿಕಾರದ ಮುಖಾಂತರವಾಗಿ ನೀವು ಏಕಾಏಕಿ ನನಗೆ ಅನರ್ಹ ಅಂತ ಹಣಪಟ್ಟಿ ಕಟ್ಟಿ ಆಚೆ ಹಾಕೋದಕ್ಕೆ ಎಷ್ಟು ಧೈರ್ಯ ನಿಮಗೆ? ನಿಜವಾಗ್ಲೂ ಕೂಡ ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ. ನಿಮಗೆ ದಮ್ಮಿದ್ರೆ, ತಾಕತ್ತಿದ್ರೆ, ಧೈರ್ಯ ಇದ್ದರೆ, ಏನು ನಾನು 20 ವರ್ಷ ನಾನು ಪಾಠ ಮಾಡಿದ್ದೀನಿ, ಆ ವಿದ್ಯಾರ್ಥಿಗಳಲ್ಲಿ ಯಾರನ್ನಾದ್ರೂ ಒಬ್ಬನ್ನ ಕರ್ಕೊಂಡು ಬಂದು ನಿಲ್ಲಿಸಿ ಹೇಳಿ ನನ್ನ ಪಾಠ ಅವನಿಗೆ ಅರ್ಥ ಆಗಿಲ್ಲ ಅಂತೇಳಿ ನಾನು ನಿಮ್ಮ ಮುಂದೆ ತಲೆ ಬೋಳಿಸಿ ನಾನು ಇನ್ನು ಮುಂದೆ ಅನರ್ಹನ ಒಂದು ಹಣೆಪಟ್ಟಿನ ನಾನು ಹಚ್ಚಿ ಹಾಕ್ಸ್ಕೊಂಡು ಜೀವನ ಪೂರ್ತಿ ನಾನು ಉಪನ್ಯಾಸಕ ವೃತ್ತಿಯನ್ನು ಬಿಟ್ಟು ನಾನು ಬದುಕ್ತೀನಿ ಕಣ್ರಿ. ನೀವು ಜೈಲಿಗೆ ಕಳಿಸ್ತೀರನ್ರಿ, ಜೈಲಿಗೂ ಕೂಡ ನಾನು ಹೋಗ್ತೀನಿ. ಒಬ್ಬನ ವಿದ್ಯಾರ್ಥಿನ ಕರ್ಕೊಂಬಂದು ನನ್ನ ಮುಂದೆ ನಿಲ್ಲಿಸ್ರಿ. ನಾನು ಪಾಠ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾನು ಎಲ್ಲೆಲ್ಲಿ ಪಾಠ ಮಾಡಿದ್ದೀನಿ ಎಲ್ಲದನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಾನು ಮೊದಲಿಗೆ ಸರ್ಕಾರಿ ಕಲೆ ಕಾಲೇಜು ತುಮಕೂರು, ಆನಂತರ ಸರ್ಕಾರಿ ಮಹಿಳಾ ಕಾಲೇಜು, ಆನಂತರ ಗುಬ್ಬಿ ಪ್ರಥಮ ದರ್ಜೆ ಕಾಲೇಜು, ಆನಂತರ ಮಾಗಡಿ ಪ್ರಥಮ ದರ್ಜೆ ಕಾಲೇಜು, ಆನಂತರ ಹೆಸರುಘಟ್ಟ ಪ್ರಥಮ ದರ್ಜೆ ಕಾಲೇಜು, ಆನಂತರ ಪೀಣ್ಯ ಪ್ರಥಮ ದರ್ಜೆ ಕಾಲೇಜು. ಈ ರೀತಿ ಹಲವಾರು ಕಾಲೇಜುಗಳಲ್ಲಿ, ಅದರ ಜೊತೆಗೆ ನಾನು ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿಯೂ ಕೂಡ UG VV ಕಲಾ ಕಾಲೇಜು, VV ವಿಜ್ಞಾನ ಕಾಲೇಜಿನಲ್ಲಿ ನಾನು 20 ವರ್ಷದಿಂದ ನಾನು ಅತಿಥಿ ಉಪನ್ಯಾಸನಾಗಿ, ಅರೆಕಾಲಿಕ ಉಪನ್ಯಾಸಕನಾಗಿ ನಾನು ಬೋಧನೆ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಶಕ್ತಿ ಏನಪ್ಪ, ನಾನು ದುಡ್ಡಿಲ್ಲ, ಕಾಸಿಲ್ಲ, ಆಸ್ತಿ ಅಂತಸ್ತಿಲ್ಲ, ನಗನಾಣ್ಯ, ಒಡವೆ ವ್ಯವಸ್ಥೆ ಏನೂ ಇಲ್ಲ. ನನ್ನಲ್ಲಿ ಇರ್ತಕ್ಕಂಥದ್ದು ವಿದ್ಯಾರ್ಥಿ ಸಂಪತ್ತು. ಆ ವಿದ್ಯಾರ್ಥಿಗಳನ್ನು ಕರ್ಕೊಂಬಂದು ನೀವು ನಿಲ್ಲಿಸಿ ಹೇಳಿ, ಈ ನನ್ನ ಮಗ ನಾಲಾಯಕು, ಇವನು ಪಾಠ ಮಾಡೋಕ್ಕೆ ಇವನು ಯೋಗ್ಯ ಅಲ್ಲ, ಇವನು ಕಳ್ಳ PhD ತಂದವನೇ, ಕಳ್ಳ MPhil ತಂದವನೇ, ಕಳ್ಳ ಡಿಗ್ರಿ ಸರ್ಟಿಫಿಕೇಟ್ ತಂದವನೇ, ಫೇಕ್ ಸರ್ವಿಸ್ ಸರ್ಟಿಫಿಕೇಟ್ಗಳನ್ನು ಗೌರ್ಮೆಂಟ್ ಕಾಲೇಜ್ಗಳಿಂದ ಇವನು ಬರೆಸ್ಕೊಂಡು ತಂದವನೇ ಅಂತೇಳಿ ಅವಾಗ ನಾನು ಒಪ್ಕೊಳ್ತೀನಿ. ನಿಮ್ಮ ಈ ಒಂದು ಕಾನೂನು ಅಂತ ಏನು ಹೇಳ್ತಾರೆ ಅದನ್ನು PUC ಉಪನ್ಯಾಸಕರುಗಳಿಗೆ 2017-17ರಿಂದ
ಕಂಪಲ್ಸರಿ BEd ಮಾಡ್ಕೊಳ್ಬಳ್ಳಿ ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಆದೇಶ ಮಾಡುತ್ತೆ. ಅವ್ರನ್ನ ಅಪಾಯಿಂಟ್ ಮಾಡಿದ್ಮೇಲೆ ನೀವೇನ್ರಿ ಮಾಡ್ತೀರಾ? ಸಂಬಳ ಕೊಟ್ಟು ಹೋಗಪ್ಪ ನೀನು ಓದ್ಕೊಂಡು ಬಾ ನೀನು ಅಂತ ಕಳಿಸ್ತೀರಾ. ಇಲ್ಲಿ ಪಾಠ ಮಾಡ್ತಾ ಇರ್ತಕ್ಕಂಥವ್ರನ್ನ ನಮ್ಮನ್ನು ಆಚೆಗೆ ಹಾಕ್ಬಿಟ್ಟು ಫುಲ್ ಟೈಮ್ ಇರ್ತಕ್ಕಂಥವ್ರನ್ನ ಅತಿಥಿ ಅಂದ್ಬಿಟ್ಟು ನೀವು ಅನರ್ಹ ಅಂತೇಳಿ ಹಣಪಟ್ಟಿ ಕಟ್ತೀರಾ, ಕೋರ್ಟಿನ ನೆಪ ತೋರಿಸ್ತೀರಾ, ನ್ಯಾಯಾಧೀಶರ ಒಂದು ರಕ್ಷಣೆಯನ್ನು ಪಡ್ಕೊಳ್ತೀರಾ. ನಿಜವಾಗ್ಲೂ ಹೇಳ್ತೀನಿ ಕೊಡಿ, ಸಿಂಗಲ್ ಬೆಂಚು ಡಬಲ್ ಬೆಂಚ್ ನ್ಯಾಯಾಧೀಶರು ಸ್ಪಷ್ಟವಾಗಿ ಹೇಳವ್ರೆ 16 ವರ್ಷ ಸರ್ವಿಸನ್ನು ಒಪ್ಕೊಳ್ಳಿ, ಅದನ್ನು ತೆಗೆದುಹಾಕಬೇಡಿ ಅಂದಮೇಲೆ ಮುಗಿತಲಿ ಕತೆ. ನನ್ನ ಸರ್ವಿಸು ಮತ್ತು ನೆಟ್ಟು ಸೆಟ್ಟು PhD ಆದ ಸರ್ವಿಸು ಎರಡೂ ಕೂಡ ಒಂದೇ ಅಂತೇಳಿ ಅಂದಮೇಲೆ ನೀವು ನೆಟ್ಟು ಸೆಟ್ಟು PhD ಅದರ ಸರ್ವಿಸನ್ನು ಮಾತ್ರ ಕನ್ಸಿಡರೇಷನ್ ಮಾಡ್ತಾಯಿದ್ರಿ. ಅದಾಗಿಲ್ಲದೆ ಇರ್ತಕ್ಕಂಥದ್ದನ್ನು ಯಾವ ರೀತಿ ಪರಿಗಣನೆ ಮಾಡ್ತೀರಿ? 2009 MPhil ಕೂಡ UGCನೇ ಆದೇಶ ಮಾಡಿ ಹೇಳಿರ್ತಕ್ಕಂಥದ್ದು MPhil ಕೂಡ ನೆಟ್ಟು ಸೆಟ್ಟು PhDಗೆ ಸರಿಸಮಾನ ಅಂತೇಳಿ ನೀವು ಇವತ್ತು ಅದನ್ನು ಪರಿಗಣನೆ ಮಾಡ್ತಾಯಿಲ್ಲ. ನಾಚಿಕೆ ಆಗಲ್ವೇನ್ರಿ ನಿಮಗೆ? ಕಾನೂನು ಅಂತ ಮಾತಾಡ್ತಕ್ಕಂಥವ್ರು, ಹೈಕೋರ್ಟ್ ಆದೇಶ ಅಂತ ಮಾತಾಡ್ತಕ್ಕಂಥವ್ರು, ಕನಿಷ್ಠ ಹೈಕೋರ್ಟಿನ ನ್ಯಾಯಾಧೀಶರ ಒಂದು ತೀರ್ಪಿಗೆ ಗೌರವ ಕೊಡ್ರಿ, ಬೆಲೆ ಕೊಡ್ರಿ, ಅದಕ್ಕಾದ್ರೂ ಬದ್ಧವಾಗಿ ನಡ್ಕೊಳ್ರಿ. ಅದನ್ನು ಬಿಟ್ಟು ನಿಮ್ಗೆ ಇಷ್ಟ ಬಂದಂಗೆ ಸರ್ವಾಧಿಕಾರದಿಂದ, ದೌರ್ಜನ್ಯದಿಂದ, ದರ್ಪದಿಂದ ಅತಿಥಿ ಉಪನ್ಯಾಸಕರು ಅಂದರೆ ಗುಲಾಮರು, ಸೇವಕರು ಅಂಥೇಳಿ ನೀವು ನಡ್ಸ್ಕೊಳ್ತಾ ಇರ್ತಕ್ಕಂಥ ಒಂದು ರೀತಿ ನೀತಿ ವಿಧಿವಿಧಾನಗಳು ನಮ್ಮ ಭಾರತದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯೇನ್ರಿ? ಮೀಸಲಾತಿ ಕೊಟ್ಟಿದ್ದೀವಿ ಅಂತ ಹೇಳ್ತೀರಿ. ಯಾವುದೇ ಮೀಸಲಾತಿ ಕೊಟ್ಟಿದ್ದೀರಾ? ಹೈದರಾಬಾದ್ ಕರ್ನಾಟಕಕ್ಕೆ ಮಾತ್ರ ಮೀಸಲಾತಿ, ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ ಮೀಸಲಾತಿ, ಅಂಗವಿಕಲರಿಗೆ 100% ಮೀಸಲಾತಿ. SC STಗಳು ನಾವೇನ್ರಿ ಮಾಡಿದ್ವಿ? ಕಳ್ತನ ಮಾಡಿದ್ವ, ಕೊಲೆ ಮಾಡಿದ್ದೀವ ನಾವು? ವಿದ್ಯಾರ್ಥಿಗಳಿಗೆ ನಾವು ಕೆಟ್ಟದನ್ನು ಹೇಳ್ಕೊಟ್ಟಿದ್ವ ನಾವು? ಅನಧಿಕೃತವಾಗಿ ನಾನು 20 ವರ್ಷ ಕಾಲೇಜೊಳಗೆ ಬಂದಿದ್ದ ನಾನು ಜವಾಬ್ದಾರಿಯುತವಾಗಿ ನಾನು ಬಂದು ಕಾಲೇಜಿನಲ್ಲಿ ಪಾಠ ಮಾಡಿರೋದಕ್ಕೆ ಇವತ್ತು ನನ್ನ ವಿದ್ಯಾರ್ಥಿಗಳು ಬಂದು ನನ್ನ ಮುಂದೆ ಪ್ರಶ್ನೆ ಮಾಡ್ತಾವ್ರೆ. ಅದರ ಅರ್ಥ ಏನು? ನಾನು ಸರಿಯಾಗಿ ಪಾಠ ಮಾಡಿದ್ದೀನಿ ಅಂತೇಳಿ. ಇಷ್ಟಾದರೂ ಅರ್ಥ ಮಾಡ್ಕೊಳ್ಳಿ. ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗದ ಪ್ರಕಾರವಾಗಿ ವಿಶ್ವವಿದ್ಯಾನಿಲಯಗಳಿಗೆ ಏನಿವತ್ತು ಉಪನ್ಯಾಸಕರನ್ನು ನೇಮಕ ಮಾಡ್ಕೊಳ್ತಾರೆ, UGC ನಿಮ್ಮದ ಪ್ರಕಾರ ಅವ್ರಿಗೆ ಎಷ್ಟು ವರ್ಷ ಸರ್ವಿಸು? 62 ವರ್ಷ. ನೀವು ಸರ್ಕಾರಿ ಕಾಲೇಜುಗಳಲ್ಲಿ ಎಷ್ಟು ವರ್ಷ ಕೊಡ್ತಾಯಿದ್ರಿ ಸರ್ವಿಸು? 60 ವರ್ಷ ಕೊಡ್ತಿರಲ್ರಿ ಸರ್ವಿಸು. ತಿರುಗಿ UGC ನೇಮ ಅಂತ ಹೇಳ್ತಿರಲ್ರಿ. ಯಾವುದಾದ್ರೂ ಒಂದಾದರೂ ಸರಿಯಾಗಿ ಹೇಳ್ರಿ ನನಗೆ, ನಾನು ಕಾನೂನು ಪಾಲನೆ ಮಾಡ್ತಾಯಿದ್ದೀನಿ ಅಂಥೇಳಿ, UGC ನೇಮ ಪಾಲನೆ ಮಾಡ್ತಾಯಿದ್ದೀನಿ ಅಂತೇಳಿ. 2018-19 UGC ನೇಮದ ಪ್ರಕಾರ ನೀವು ಜಾರಿ ಮಾಡ್ತೀನಿ ಅಂತೀರಿ. 2025 ಕಾರ್ಯನಿರ್ವಹಣೆ ಮಾಡಿರ್ತಕ್ಕಂಥ ನಾನು ಹೆಂಗ್ರಿ ತೆಗೆದಾಕ್ತೀರಾ ನೀವು? ಎಲ್ಲದನ್ನು ಕೂಡ ನಾನು ಕಾನೂನು ಪ್ರಕಾರ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀರಲ್ರಿ. ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ನಾಗರಿಕರಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ ಸಾರ್ವಜನಿಕರ ಮುಂದೆ, ಸದನದ ಮುಂದೆ ಬಹಿರಂಗವಾಗಿ ಸುಳ್ಳನ್ನು ಹೇಳ್ತಕ್ಕಂಥದ್ದು ನಿಮ್ಮ ಸ್ಥಾನಕ್ಕೆ, ಮಾನಕ್ಕೆ ಬೆಲೆ ಕೊಡುತ್ತೇನೆ ರೀ, ಅದು ಗೌರವ ಕೊಡುತ್ತೇನೆ ರೀ. ಯಾವನಾದರೂ ಒಬ್ಬ ಹೇಳ್ಬಿಡಿ ನಾನು 4 ಅಂತೇಳಿ, ನಾನು ನಿಮ್ಮ ಕೈನಲ್ಲಿ ನೀವೇನು ಶಿಕ್ಷೆ ಕೊಡ್ತೀರಿ ಅದನ್ನು ನಾನು ಒಪ್ಕೊಳ್ಳೋದಕ್ಕೆ ಸಿದ್ಧ, ಅದನ್ನು ಅನುಭವಿಸೋದಕ್ಕೆ ಸಿದ್ಧ. ಕೊಡಿದ್ರಿ, ಮಾಡಿರಿ ಆ ಕೆಲಸನ. ಅದು ಬಿಟ್ಬಿಟ್ಟು ನೀವು 2009 ನನ್ನ ಜೊತೆ ಇರ್ತಕ್ಕಂಥವ್ರು 2,500 ಜನ ಅಪಾಯಿಂಟ್ ಆದರು ಕಾಯಮಾಗಿ. ಅದಕ್ಕಿಂತ ಮುಂಚೆನೇ ನಾನು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅವತ್ತು ಏನು MPhil ಪಡ್ಕೊಂಡೋದು 1800 ಜನರನ್ನ ಇವತ್ತು ನೀವು UGC ಸ್ಯಾಲ್ರಿ ಕೊಡ್ತಾಯಿದ್ದೀರಿ. 2003 ಪಾರ್ಟ್ ಟೈಮರ್ಗೆ UGC ಸ್ಯಾಲ್ರಿ ಕೊಟ್ರಿ, ಅವ್ರನ್ನ ಕಾಯಂ ಮಾಡಿದ್ರಿ. ಇವತ್ತು MPhil ಅನರ್ಹ ಅಂತೀರಿ ನೀವು. ಅಲ್ರಿ, ಮೊನ್ನೆ 2024 UGC ನಿಯಮಾವಳಿಗಳನ್ನು ತಿದ್ದುಪಡಿ ಮಾಡಿ, ಬದಲಾವಣೆ ಮಾಡಿ, ಅಸಿಸ್ಟೆಂಟಿಂದ ಅಸೋಸಿಯೇಟ್ ಮಾಡಿಕೊಟ್ಟಿದ್ರಿ 800 ಜನಕ್ಕೆ. ಅವ್ರು ನೆಟ್ಟು ಸೆಟ್ಟು PhD ಇವತ್ತು ಮಾಡ್ಕೊಂಡೇ ಇಲ್ಲ. ಅತಿಥಿ ಉಪನ್ಯಾಸಕರು ಯಾಕ್ರೆ ಇಲ್ದಿರೋ ನೀತಿ ನಿಯಮ ಕಡ್ಡಾಯಗಳನ್ನ ಅಂತೇಳಿ ಹೇಳ್ತಾ ಇದ್ದೀರಾ? ಯಾವುದಾದ್ರೂ ಒಂದನ್ನು ಸರಿಯಾಗಿ ಮಾಡಿರಿ. ಕರ್ನಾಟಕದಲ್ಲಿರ್ತಕ್ಕಂಥ 25 ವಿಶ್ವವಿದ್ಯಾನಿಲಯಗಳಲ್ಲಿ ಎಲ್ಲರೂ ಕೂಡ ನೆಟ್ಟು ಸೆಟ್ಟು PhD ಆಗಿರೋನ್ನ ತೆಗೆದುಕೊಂಡಿದ್ದಾರೇನ್ರಿ? ಕಾಲೇಜು ಉನ್ನತ ಶಿಕ್ಷಣ ಇಲಾಖೆ ಅಡಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಖಾಸಗಿ ಕಾಲೇಜುಗಳಲ್ಲಿ PG ಬಿಟ್ಟರೆ ಯಾವನಾದರೂ ನೆಟ್ಟು ಸೆಟ್ಟು PhD ಆಗಿರೋನ್ನ ಮಾಡ್ತಾವ್ರೇನ್ರಿ? ಎಷ್ಟೋ ಕಾಲೇಜುಗಳಲ್ಲಿ ಇವತ್ತೂ ಕೂಡ ಜಸ್ಟ್ PG ಆಗಿ ಔಟ್ಪುಟ್ ಆಗಿ ಬಂದಿರತಕ್ಕಂಥ ಇವತ್ತು ಪ್ರಿನ್ಸಿಪಾಲ್ಗಳ ಕೆಲಸ ಮಾಡ್ತಾವ್ರೆ. ಅಂಥದ್ರಲ್ಲಿ 20 ವರ್ಷ ಸೇವಾ ಅವಧಿಯನ್ನು ನನಗನ್ಯಾಕೆ ಅನ್ವಯ ಮಾಡ್ತಾ ಇರ್ತಕ್ಕಂಥದ್ದು. ಅತಿಥಿ ಉಪನ್ಯಾಸಕ ಅಂತಂದರೆ ನಿಮ್ಮ ಮನೆ ಕೆಲಸದಾಳು ಅಂತ ತಿಳ್ಕೊಂಡಿದ್ದೀರ ನೀವು. ನಾವು ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದೀವಿ, ಪ್ರತಿಭಟನೆ ಮಾಡ್ತೀವಿ, ಹೋರಾಟ ಮಾಡ್ತಿದ್ದು ಮನವಿನ ಕೊಟ್ಟರು ನೀವು ಅದನ್ನು ಟಿಶ್ಯೂ ಪೇಪರ್ ಥರ ತೆಗೆದು ಬಿಸಾಕ್ತಾ ಇದ್ದೀರಿ. ಮತ್ತೆ ಕಾನೂನು ನೆಪ ಹೇಳ್ತಾ ಇದ್ದೀರಿ. ನ್ಯಾಯಾಧೀಶರಿಂದ ರಕ್ಷಣೆ ಪಡ್ಕೊಳ್ತಾ ಇದ್ದೀರಿ. ನ್ಯಾಯಾಧೀಶರ ಒಂದು ಆ ತೀರ್ಪಿಗೆ ನೀವು ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀರಿ. ನ್ಯಾಯಾಧೀಶರ ಗಮನಕ್ಕೆ ಇದನ್ನು ನಾವು ತರ್ತೀವಿ ಖಂಡಿತವಾಗ್ಲೂ ಕೂಡ. 2025-26 ಮುಂದಕ್ಕೆ ಇದನ್ನು ಅನ್ವಯ ಮಾಡಿ ಅಂತಂದರೆ ಹಿಂದಕ್ಕೆ ಅನ್ವಯ ಮಾಡ್ಕೊಂಡು ಏಕಾಏಕಿ 6,500 ಜನರ ತೆಗೆದು ಅದನ್ನು ಆಚೆ ಹಾಕ್ಬಿಟ್ಟು ನಾನು ಮಹಾನ್ ಏನೋ ಉನ್ನತ ಶಿಕ್ಷಣದಲ್ಲಿ ಸಾಧನೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ರಿ. ಮಾಡೋ ಕೆಲಸಕ್ಕೆ ತೆಗೆದುಕೊಳ್ಳೋ ಸಂಬಳಕ್ಕೆ ಕನಿಷ್ಠವಾಗಲಿ ನಾನು ಗೌರವಯುತವಾಗಿ ಜವಾಬ್ದಾರಿಯುತ ನಾನು ಸಾರ್ವಜನಿಕ ನೌಕರನಾಗಿ ಕೆಲಸ ಮಾಡಿದ್ದೀನಿ ಅಂತ ತಿಳ್ಕೊಳ್ಬೇಕನ್ರಿ. ನೀನು ಉನ್ನತ ಶಿಕ್ಷಣ ಸಚಿವ ಆದರೆ ನಿನಗಿರ್ತಕ್ಕಂಥ ಬೆಲೆ ನನಗೂ ಕೂಡ ಇದೆ ಕಣ್ರಿ. ನಾನು ಅತಿಥಿ ಉಪನ್ಯಾಸಕನೇ ಆಗಿರ್ಬೋದು, ಆದರೆ ಸರ್ಕಾರದ ಅಡಿಯಲ್ಲಿ ನಾನು ನೇಮಕ ಆಗಿ ವೇತನವನ್ನು ಪಡ್ಕೊಂಡಿರ್ತಕ್ಕಂಥದ್ದು, ಆ ವೇತನಕ್ಕೆ ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಪಡ್ಕೊಂಡಿರ್ತಕ್ಕಂಥದ್ದು, ಸರ್ಕಾರ ಅದನ್ನು ಕಡಿತ ಮಾಡ್ಕೊಂಡಿರ್ತಕ್ಕಂಥದ್ದು. ಇಷ್ಟೆಲ್ಲ ಇದ್ರೂ ಕೂಡ ನೀವು
ಯಾವ ಆಧಾರದ ಮೇಲೆ ಹೇಳ್ತೀರಿ ನೀವು? ಅತಿಥಿ ಉಪನ್ಯಾಸಕರೇ ರಾಜ್ಯ ಸರ್ಕಾರ ಕಂಡ್ರಿ ವೇತನ ಕೊಡೋದು, ನಮ್ಮ ತೆರಿಗೆಯಿಂದ ಕಂಡ್ರಿ ಕೊಡೋದು, UGC ಎಲ್ಲ ಕಂಡ್ರಿ ಕೊಡೋದು, ಕೊಡ್ತಾ ಇರೋದು ಎಷ್ಟು ನೀವು ನಮಗೆ ವೇತನ? ಆ ವೇತನ ಕೊಡೋದ್ರಲ್ಲಿ ನೀವು ಮತ್ತೆ ಹೇಳ್ತೀರಿ UGC ನಿಮ್ಮ ಪಾಲನೆ ಮಾಡಿ ಅಂತೇಳಿ. ಅದ್ರ ಜೊತೆಗೆ ಹೇಳ್ತೀರಿ ಜಿನೇ ಸರ್ಟಿಫಿಕೇಟ್ ತಗೊಂಬ ಅಂತೇಳಿ. ಜಿನೇ ಸರ್ಟಿಫಿಕೇಟ್ 10,000 ರೂಪಾಯಿ ಖರ್ಚಾಗುತ್ತೆ. ಜಿನೇ ಸರ್ಟಿಫಿಕೇಟ್ ಇವತ್ತು ತಗೊಂಬಂದು ಕೊಡ್ತಾನೆ, ನಾಳೆ ಪರ್ಮನೆಂಟ್ ಲೆಕ್ಚರ್ ಬಂದ್ರೆ ಅವ್ನಿಗೆ ಆಚೆಗೆ ಆಗ್ತಾರೆ. ಅವನು ಜಿನೇ ಸರ್ಟಿಫಿಕೇಟ್ ತಗೊಂಡು ಏನು ರೀ ಮಾಡಬೇಕು? ಕಾನೂನು ಕಾನೂನು ಕಾನೂನು, ಕಾಯ್ದೆ, ನೀತಿ, ನಿಯಮ, ಹೈಕೋರ್ಟ್ ಆದೇಶಗಳು, ಸುಪ್ರೀಂ ಕೋರ್ಟ್ ಆದೇಶ ಏನು ಹೇಳ್ತೆ ಕೇಳಿದ್ರೇನ್ರಿ? ಒಬ್ಬ ತಾತ್ಕಾಲಿಕ ನೌಕರನ ತೆಗೆದು ಇನ್ನೊಬ್ಬ ತಾತ್ಕಾಲಿಕ ನೌಕರನ ನೇಮಕ ಮಾಡಬಾರ್ದು ಅನ್ನುತ್ತೆ. ಇಲ್ಲಿ ಒಬ್ಬನ ತೆಗೆದು ಇನ್ನೊಬ್ಬನ ನೀವು ನೇಮಕ ಮಾಡ್ತೀರಿ, ಮತ್ತೆ ಹೇಳ್ತೀರಿ ಇವತ್ತು ನಾನು ತೆಗೆದಿದ್ದೀರಾ, ನಾಳೆಗೆ ಏನು ಹೇಳ್ತೀರಾ, ಅಲ್ಲಿ ನೀನು ಬಾರಪ್ಪ ನೀನು ಬೇಕು ಅನರ್ಹ ಅಂತೀರಿ. ಎಲ್ಲಿದೆ ರೀ ಕಾನೂನು? ಹಾಗಾದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾನವ ಹಕ್ಕುಗಳಿಗೆ ನಾನು ಲೆಟ್ರ್ ಬರ್ತಿದ್ದೀನಿ, ಪರಿಶಿಷ್ಟ ಜಾತಿ ಆಯೋಗಕ್ಕೆ ನಾನು ಲೆಟ್ರ್ ಬರ್ತಿದ್ದೀನಿ. ಅವ್ರು ಹೇಳ್ತಾರೆ ಇದು ಪಾಲಿಸಿ ಮ್ಯಾಟ್ರಪ್ಪ, ನಾನು ಇದು ಮಧ್ಯಪ್ರವೇಶ ಮಾಡೋದಕ್ಕೆ ಬರೋದಿಲ್ಲ ಅಂತ. ಮತ್ತು ಮಾನವ ಹಕ್ಕು ಆಯೋಗ ಮತ್ತು ಇದೇನಕ್ಕೆ ಬರ್ಬೇಕು ರೀ? ಕರ್ನಾಟಕದಲ್ಲಿ ಅತಿಥಿ ಉಪನ್ಯಾಸಕರನ್ನ ಇಷ್ಟು ಕೀಳು ಮಟ್ಟದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಇಡೀ ಭಾರತದ ಯಾವ ರಾಜ್ಯದಲ್ಲೂ ಇಲ್ಲ. ಯಾವುದೇ ಒಂದು ನೀತಿ, ನಿಯಮ, ಕಾಯ್ದೆ, ಕಾನೂನು, ಆದೇಶ, ತೀರ್ಪುಗಳು ಎಲ್ಲವನ್ನೂ ಕೂಡ ಇನ್ನು ಮುಂದಕ್ಕೆ ಅನ್ವಯಿಸಬೇಕು, ಹಿಂದಕ್ಕಲ್ಲ. 2004ರಲ್ಲಿ ಅತಿಥಿ ಅಂತಕ್ಕಂಥ ಒಬ್ಬ ತಾಯಿಯನ್ನು ನನಗೆ ಕಾಲೇಜು ಶಿಕ್ಷಣ ಇಲಾಖೆ ದತ್ತಾಗಿ ಕೊಡುತ್ತೆ, ನೀನು ಈ ತಾಯಿಯನ್ನು ಸಾಕು ಅಂತೇಳಿ. ಆ ತಾಯಿಯನ್ನು ನೀನು ವಾರಕ್ಕೆ 8 ಗಂಟೆ ಸಾಕು, ನಿನಗೆ ಇಷ್ಟು ಕೊಡ್ತೀನಿ ಅಂತೇಳಿ ಅವಾಗ ಕೊಡ್ತಾಯಿದ್ದೀನಿ 4,000. ಆ 4,000ಕ್ಕೆ ನಾನು ಕೆಲಸ ಮಾಡ್ಕೊಂಡು ಬರ್ತೀನಿ. 2011ರಲ್ಲಿ ಏನು ಮಾಡ್ತಾರೆ, ಆ ತಾಯಿಯನ್ನು ಸಾಕೋದಕ್ಕೆ ಅರ್ಹರು ಮತ್ತು ಅನರ್ಹರು ಅಂತ ಮತ್ತೆ ಅಲ್ಲಿ ಮಾಡ್ತೀರಿ ನೀವು. ನೆಟ್ಟು ಸೆಟ್ಟು PhD ಅದರಿಗೆ 1,500 ಜಾಸ್ತಿ ಕೊಡ್ತೀನಿ, ಅದಿಲ್ಲದೆ ಇರ್ತಕ್ಕಂಥವ್ರಿಗೆ 1,500 ಕಡಿಮೆ ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀವಲ್ಲ, ನಾವು ಅದನ್ನು ಮಾಡ್ಕೊಂಡು ಬಂದಿದ್ದೀವಲ್ಲ. ಅದೇ ರೀತಿಯಾಗಿ ನಾವು ಮುಂದುವರ್ಕೊಂಡು 2021 ಒಂದು ಬರೆದಾಗ ನೀವೇನು ಮಾಡ್ತೀರಾ, ಅತಿಥಿ ಅನ್ನೋ ತಾಯಿನ ನನಗೆ ಸಾಕೋದಕ್ಕೆ ನೀವೇನು ಹೇಳ್ತೀರಿ 8 ಅವರ್ ಸಾಲದಪ್ಪ, 15 ಗಂಟೆ ನೀನು ಅವಕಾಶ ಮಾಡಿಕೊಡ್ತೀನಿ, ಅತಿಥಿ ಅನ್ನೋ ತಾಯಿನ ನೀನು ಸಾಕೊಂಡು ಹೋಗು ಅಂತೇಳಿ. ಅದನ್ನು ಒಪ್ಕೊಂಡಿದ್ದೀನಲ್ಲ, ಬರ್ತಾ ಇದ್ದೀನಲ್ಲ, ಸಾಕ್ತಾ ಇದ್ದೀನಲ್ಲ. ಇವತ್ತು ನೀವು ಏಕಾಏಕಿ ಹೇಳ್ತೀರಾ ನಿನ್ನ ತಾಯಿನ ನೀನು ಸಾಕೋದಕ್ಕೆ ನೀನು ಕೆಲವೊಂದು ಅರ್ಹತೆಗಳನ್ನು ಪಡ್ಕೊಂಡಿಲ್ಲ. ಏನು ಮಾನದಂಡಗಳನ್ನು ಪಡ್ಕೊಂಡಿಲ್ಲ? ನೆಟ್ಟು ಸ್ಲೆಟ್ಟು PhD ಅಂತಕ್ಕಂಥ ಕಾರು, ಬಂಗ್ಲೆ, ಜಮೀನು ನಿನ್ನ ಹತ್ರ ಇಲ್ಲ. ಅದಕ್ಕೋಸ್ಕರ ನೀನು ಅತಿಥಿ ಅನ್ನೋ ತಾಯಿನ ನಿನ್ನ ಕೈಲಿ ಸಾಕೋದಕ್ಕೆ ತಾಕತ್ತಿಲ್ಲ, ದಮ್ಮಿಲ್ಲ, ವಯಸ್ಸಾಗೋಗೈತೆ, ನೀನು ಮುದಿಯ ನೀನು ಅಂತೇಳ್ಬಿಟ್ಟು ಇವತ್ತು ಹೊಸ್ದಾಗಿ ಬಂದವನೇ ಅವನು ನೆಟ್ಟು ಸ್ಲೆಟ್ಟು PhD ಅಂತಕ್ಕಂಥ ಕಾರು, ಬಂಗ್ಲೆ, ಜಮೀನೆಲ್ಲ ಐತೆ, ಅದಕ್ಕೆ ನಿನ್ನ ತಾಯಿನ ಅವನಿಗೆ ಕೊಟ್ಬಿಡು, ಅವನು ನಿನ್ನ ತಾಯಿನ ಸಾಕ್ತಾನೆ ಅಂತ ಹೇಳ್ತಾ ಇದ್ದೀರಲ್ರಿ. ಯಾರಾದರೂ ನನ್ನ ತಾಯಿನ ಸಾಯೋವರೆಗೂ ಕೂಡ ಪ್ರೀತಿಸ್ತಾನೆ ಕಣ್ರಿ, ಪ್ರಾಣ ಕೊಡ್ತಾನೆ ಕಣ್ರಿ, ತ್ಯಾಗ ಮಾಡ್ತಾನೆ ಕಣ್ರಿ. ಅದು ಬಿಟ್ಬಿಟ್ಟು ನನ್ನ ತಾಯಿನ ನನ್ನ ಕೈ ಸಾಕಕ್ಕೆ ದಮ್ಮಿಲ್ಲ, ತಾಕತ್ತಿಲ್ಲ ಅಂತೇಳಿ ಯಾರು ಇನ್ನೊಬ್ರು ಬಿಟ್ಕೊಡಲ್ಲ ಕಣ್ರಿ. ಇಷ್ಟೆಲ್ಲ ಇದ್ರೂ ಕೂಡ ನೀವು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಿಮಗಿಷ್ಟ ಬಂದಾಗ ಆಡಳಿತ ಅಧಿಕಾರವನ್ನು ಮಾಡಿಕೊಂಡು ಗ್ಯಾರಂಟಿ ಸರ್ಕಾರ ಅಂತ ಹೇಳ್ಕೊಂಡು ಯಾರಿಗೆ ಮೋಸ ಮಾಡ್ತಾ ಇದ್ದಾರೆ? ನನ್ನಂಥ ವಿದ್ಯಾವಂತರಿಗೆ ಈ ರೀತಿ ಬಹಿರಂಗವಾಗಿ ಮೋಸ ಮಾಡ್ತಾ ಇರಬೇಕಾದ್ರೆ ಇನ್ನು ಅನರ್ಹರಿಗೆ, ಅವಿದ್ಯಾವಂತರಿಗೆ, ಅನಕ್ಷರಸ್ಥರಿಗೆ, ಅಂಗವಿಕಲರಿಗೆ, ಭಿಕ್ಷುಕರಿಗೆ ಇನ್ಯಾವ ರೀತಿ ನ್ಯಾಯ ಕೊಡ್ತೀರಾ ನೀವು? ನ್ಯಾಯಾಧೀಶರು ನಮ್ಮ ಪರ ಇದ್ರೂ ಕೂಡ ಅವ್ರ ತೀರ್ಪು ಮಧ್ಯಂತರ ಆದೇಶ ಇದ್ರೂ ಕೂಡ, ನಮ್ಮ ಮುಂದುವರಿಕೆ ಇದ್ರೂ ಕೂಡ, ಕೋರ್ಟ್ನಲ್ಲಿ ಇವತ್ತು ಕೂಡ ನಮ್ಮ ಕೇಸ್ ಇದ್ರೂ ಕೂಡ ಪದೇ ಪದೇ ನ್ಯಾಯಾಧೀಶರು ಸರ್ಕಾರಿ ವಕೀಲರಿಗೆ ಸ್ಪಷ್ಟವಾಗಿ ತಿಳಿಸಿ ಹೇಳ್ತಾ ಇದ್ರೂ ಕೂಡ ನೀವು ಏಕಾಏಕಿ ನಮ್ಮನ್ನು ರಾತ್ರೋರಾತ್ರಿ ನವಂಬರ್ 8ನೇ ತಾರೀಕು ತೆಗೆದು ನೀವು ಆದೇಶನ ಉಲ್ಲಂಘನೆ ಮಾಡಿ ಇವತ್ತು ಹೇಳ್ತೀರಿ UGC ನಿಯಮ ನಾನು ಫಾಲೋ ಮಾಡ್ತಾ ಇದ್ದೀನಿ ಅಂತೇಳಿ. ಯಾವುದಕ್ಕೆ ಆಗಲಿ ಸ್ವಾಮಿ, ದಯವಿಟ್ಟು ಹೇಳ್ತೀನಿ, ನಾನು ಯಾರದೇ ಪರ ಅಥವಾ ಯಾರದೇ ವಿರುದ್ಧ ಅಲ್ಲ, ನಿಮ್ಮ ವಿರುದ್ಧ ಅಲ್ಲ. ನಾನು ಏನೇ ಮಾತಾಡಿದ್ರೂ ಕೂಡ ನನ್ನ ಬಡತನ, ಹಸಿವು, ನೋವು, ಸಂಕಟಗಳ ಒಂದು ವಿಚಾರದಿಂದ ನಾನು ಮಾತಾಡ್ತಾ ಇದ್ದೀನಿ. ನಿಮ್ಗೆ ಅವಮಾನ ಮಾಡಬೇಕು, ಅವೇಳನ ಮಾಡಬೇಕು, ನೋವು ಮಾಡಬೇಕು, ನಿಮ್ಮ ಸ್ಥಾನಕ್ಕೆ ಅಗೌರವವಾಗಿ ನಡ್ಕೊಳ್ಬೇಕು, ಖಂಡಿತ ಅಲ್ಲ. ನಿಮ್ಮ ಸ್ಥಾನಕ್ಕೆ ನಾನು ಗೌರವ ಕೊಡ್ತೇನೆ, ಬೆಲೆ ಕೊಡ್ತೇನೆ. ಯಾಕಂದರೆ ನೀವು ಒಬ್ಬರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಜನಪ್ರತಿನಿಧಿ ಆಗಿರ್ತಕ್ಕಂಥವ್ರು, ಕಾರ್ಯಾಂಗದ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥವ್ರು. ಈ ರೀತಿ ಇರಬೇಕಾದ್ರೆ ಎಲ್ರಿಗೂ ಕೂಡ ನ್ಯಾಯವನ್ನು ಸಮಾನವಾಗಿ ಅನ್ವಯಗೊಳಿಸ್ತಕ್ಕಂಥ ಕೆಲಸವನ್ನು ಅವನು ಮಾಡ್ತಕ್ಕಂಥ ಸ್ಥಾನದಲ್ಲಿ ನಿಮ್ಗೆ ಕೊಂಡಿಸಿದ್ರೆ, ನೀವು ಏಕಾಏಕಿ ಈ ರೀತಿ ತಾರತಮ್ಯ ಮಾಡಿದ್ರೆ ನಾನು ಯಾರ ಹತ್ರ ಹೋಗಬೇಕು? ಈಗ ಹೇಳ್ತೀರಿ ಇಡುಗಂಟು ಅಂತೇಳಿ. ಇಡುಗಂಟನ್ನು ಯಾವ ರೀತಿ ಕೊಡ್ತೀರಿ? ನೀವು ಹೇಳ್ತೀರಿ 60 ವರ್ಷ ಆಗಿರಬೇಕು ಅಂತ. ಈ 60 ವರ್ಷ ಆಗೋ ತನಕ ನಾನೇನು ಮಾಡಬೇಕು? ಬದುಕಿರೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ನನ್ನ ಅನರ್ಹ ಅಂತ ಹಣಪಟ್ಟಿ ಕಟ್ಕೊಂಡು ಯಾರಾದ್ರೂ ನಾನು ಬಿಡ್ತಾರೇನ್ರಿ? ಇಷ್ಟು ವರ್ಷ ನೀನು ಹೆಂಗಲೇ 4 ನೀನು ಪಾಠ ಮಾಡಿದೆ ಅಂತ ಅವಮಾನ ಮಾಡಲ್ವಾ ನನಗೆ? ಅಂಥದ್ರಲ್ಲಿ ನೀವು ಹೇಳ್ತೀರ ಸತ್ತೋಗ್ಬಿಡಿ ಇವತ್ತೇ 5 ಲಕ್ಷ ಕೊಡ್ತೀವಿ ಅಂತೇಳಿ. ಅಂದರೆ ಅತಿಥಿ ಉಪನ್ಯಾಸನ ಆಗಿರ್ತಕ್ಕಂಥವ್ರು ಬದುಕೋದಕ್ಕೆ 4 ಸಾಯಬೇಕು ಅಂತಾನೆ ನಿಮ್ಮ ಆದೇಶ. ಇನ್ಯಾವ ರೀತಿ ಹೇಳ್ಬೇಕು ನಾನು ನಿಮ್ಗೆ ಹೇಳಿ? ಇಷ್ಟೆಲ್ಲ ಮಾಡಿದ್ರೂ ಕೂಡ ನೀವು ಅತಿಥಿ ಉಪನ್ಯಾಸಕರನ್ನ ನಿರ್ದಾಕ್ಷಿಣ್ಯವಾಗಿ ಕಾಣ್ತಾ ಇರ್ತಕ್ಕಂಥದ್ದು ಖಂಡಿತವಾಗಲೂ ಒಳ್ಳೆಯದಲ್ಲ. ಅರ್ಥ ಮಾಡ್ಕೊಳ್ಳಿ. ಇವತ್ತು ನೀವು ನಮ್ಮನ್ನು ತೆಗೆದು ಆಚೆ ಹಾಕಿರ್ಬೋದು, ಆದರೆ ನಾವಿನ್ನೂ ಕೂಡ ಸತ್ತಿಲ್ಲ. ನಮ್ಮ ಸತ್ಯವನ್ನು ನಾನು ಯಾವತ್ತೂ ಕೂಡ ನಿರಂತರವಾಗಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನತಾ ನ್ಯಾಯಾಲಯದ ಮುಂದೆ ಇಡ್ತಾ ಇದ್ದೀನಿ, ನಮ್ಮ ಕರ್ನಾಟಕದ ಕನ್ನಡಿಗರ ಮುಂದೆ ಇಡ್ತಾ ಇದ್ದೀನಿ.
ನನ್ನ ಅಣ್ಣ ತಮ್ಮ ಬಂಧು ಬಳಗ ನೆರೆಹೊರೆ ತಂದೆ ತಾಯಿ ಮಕ್ಕಳು ವಿದ್ಯಾರ್ಥಿಗಳ ಮುಂದೆ ಇಡ್ತಾ ಇದ್ದೀನಿ. ಅವ್ರ ಹತ್ರ ಹೋಗಿ ಭಿಕ್ಷೆ ಬೇಡ್ತೀನಿ ನಾನು ಬದುಕೋದಕ್ಕೆ. ನನಗೇನು ನಾಚಿಕೆ ಇಲ್ಲ, ಯಾಕಂದರೆ ಸರ್ಕಾರ ನನ್ನ ಹಣೆಪಟ್ಟಿ ಹಾಕಿ ಅನರ್ಹ ಅಂತ ಕಳಿಸಿದೆ ಕಣಪ್ಪ, ಅದಕ್ಕೆ ನಾನು ಬದುಕೋದಕ್ಕೆ ಏನಾದರೂ ಅನ್ನ ಕೊಡಿ ಸ್ವಾಮಿ ಅಂತೇಳಿ. ಆದರೆ ಕಳ್ಳ ದಾರಿ ಮಾತ್ರ ಹಿಡಿಯಲ್ಲ, ಕಳ್ಳ PhD ತೆಗೆದುಕೊಂಡು ಬರಲ್ಲ. ನಾನು ನ್ಯಾಯವಾಗಿ ಏನು ನೀವು ಕೊಟ್ಟಿರ್ತಕ್ಕಂಥ ಕೆಲಸವನ್ನು ನಿಯತ್ತಾಗಿ ಮಾಡ್ಕೊಂಡು ಬಂದಿದ್ದೀನಿ. ಆ 20 ವರ್ಷ ನಾನು ಮಾಡಿರ್ತಕ್ಕಂಥ ಸರ್ವಿಸ್ ಸರ್ಟಿಫಿಕೇಟ್ಗೆ ನೀವೇನು ಕೊಡ್ತೀರ ವೇತನವನ್ನು ನಾನು ಜವಾಬ್ದಾರಿಯುತವಾಗಿ ಬಳಸಿದ್ದೀನಿ. ಯಾವುದೇ ರೀತಿ ಭ್ರಷ್ಟಾಚಾರಕ್ಕೆ ನಾನು ಅವಕಾಶ ಮಾಡಿಕೊಟ್ಟಿಲ್ಲ. ನನ್ನ ವಿದ್ಯಾರ್ಥಿಗಳನ್ನು ಭ್ರಷ್ಟರನ್ನಾಗಿ, ಕಳ್ಳರನ್ನಾಗಿ, ಕೊಲೆಗಡಕರನ್ನಾಗಿ ನಾನು ತಯಾರು ಮಾಡಿಲ್ಲ. ಅಷ್ಟು ಸಾಕು ನನಗೆ ಹೆಮ್ಮೆ. ನನ್ನ ವಿದ್ಯಾರ್ಥಿಗಳೇ ನನಗೆ ಆಸ್ತಿ. ಆ ಮುಖಾಂತರವಾಗಿ ನಾನು ನೆಮ್ಮದಿಯಿಂದ ಧೈರ್ಯವಾಗಿ ಬದುಕ್ತೀನಿ. ಇನ್ನಾದರೂ ನಿಮಗೆ ಮಾನವೀಯತೆ, ಮನುಷ್ಯತ್ವ ಅಂತಕ್ಕಂಥದ್ದಿದ್ದರೆ ಈಗಲಾದ್ರೂ ಕೂಡ ಅನರ್ಹ ಅಂತಕ್ಕಂಥ ಹಣೆಪಟ್ಟಿಯನ್ನು ಕಳಿಸಿ ಈ ತಕ್ಷಣ ಅತಿಥಿ ಉಪನ್ಯಾಸಕರನ್ನು ಗೌರವಯುತವಾಗಿ ಒಳಗಡೆ ಕರ್ಕೊಂಡು ಅವ್ನಿಗೆ 60 ವರ್ಷ ತನಕ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಆನಂತರ ಅವನಿಗೆ ನೀವೇನು ಘೋಷಣೆ ಮಾಡಿದರೆ ಇಡುಗಂಟು ಅಂತಕ್ಕಂಥದ್ದನ್ನು ಅದನ್ನು ಕೊಡ್ರಿ. ಅವಲಾದರೂ ಸಾರ್ಥಕ ಆಗುತ್ತೆ. 60 ವರ್ಷದವರೆಗೂ ನಾನು ಬದುಕಿದರೆ ಅದನ್ನು ನಾನು ಬದುಕಿದಾಗಲೇ ಪಡ್ಕೊಳ್ತೀನಿ. ಅಪ್ಪಿತಪ್ಪಿ ಸತ್ತೋದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ನನ್ನ ಹೆಂಡತಿ ಮಕ್ಕಳಿಗೆ ಇಡುಗಂಟನ್ನು ನೀವು ದಯವಿಟ್ಟು ಕೊಡಬೇಡಿ. ಯಾಕಂದರೆ ನನ್ನ ಹೆಂಡತಿ ಮಕ್ಕಳಿಗೆ ಅವ್ರು ಭಿಕ್ಷೆ ಬೇಡಿ ಬದುಕತಕ್ಕಂಥ ಒಂದು ಧೈರ್ಯವನ್ನು, ಸ್ಥಾನಮಾನವನ್ನು, ಅವಕಾಶವನ್ನು ನಾನು ಖಂಡಿತವಾಗ್ಲೂ ನಾನು ಪಾಠ ಮಾಡಿ ತಿಳಿಸ್ಕೊಡ್ತೀನಿ. ಇಷ್ಟು ಹೇಳಿ ನಾನು ನನ್ನ ಒಂದು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಯಾವುದೇ ನನ್ನ ಸಹೋದ್ಯೋಗಿ ಮಿತ್ರರು, ಕನ್ನಡಿಗರು, ಭಾರತೀಯರು, ನಾಗರಿಕರು ತಪ್ಪು ತಿಳ್ಕೊಳ್ಬಾರ್ದು. ಈ ವ್ಯವಸ್ಥೆಯಲ್ಲಿ ಒಬ್ಬ ವಿದ್ಯಾವಂತನ ಯಾವ ರೀತಿ ಈ ಒಂದು ಕಾಲೇಜು ಉನ್ನತ ಶಿಕ್ಷಣ ಇಲಾಖೆ ನಡೆಸ್ಕೊಂಡು ಬರ್ತಾ ಇದೆ ಅಂತಕ್ಕಂಥದ್ದನ್ನು ನಿಮಗೆ ಈ ಮುಖಾಂತರವಾಗಿ ತಿಳಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು. ಆಗ ಒಂದು ಕಾರಣಕ್ಕೆ ನನ್ನ ಮಾತು ಇಷ್ಟೊಂದು ಕಠಿಣವಾಗಿತ್ತು. ಆದರೆ ವಾಸ್ತವಿಕವಾಗಿ ನಾನು ವ್ಯಕ್ತಿತ್ವದಲ್ಲಿ ಖಂಡಿತವಾಗ್ಲೂ ಆ ರೀತಿ ಮನುಷ್ಯ ಅಲ್ಲದೇ ಇರತಕ್ಕಂಥದ್ದು. ಕ್ಷಮೆ ಇರಲಿ ಏನಾದರೂ ತಪ್ಪಿದರೆ. ಜೈ ಅತಿಥಿ ದೈವೋ ಭವ.